ಬೆಂಗಳೂರಲ್ಲಿ ಕೇವಲ ರಸ್ತೆ ಮೇಲೆ ಮಾತ್ರ ವಾಹನ ಸಂಚಾರ ಮಾಡಲ್ಲ, ಎಸ್ಪೆಷಲಿ ಟೂ ವೀಲರ್ಗಳು ಫುಟ್ಪಾತ್ ಮೇಲೂ ಕೂಡ ಓಡಾಡ್ತಾರೆ. ಅಂತ ವಾಹನ ಸವಾರರು ಬೆಂಗಳೂರಿನಲ್ಲಿ ಎಚ್ಚರವಾಗಿರಿ. ಬೆಂಗಳೂರಲ್ಲಿ ಡಿಫ್ರೆಂಟ್ ಆಗಿ ಗಾಡಿಗಳನ್ನ ರೈಡ್ ಮಾಡೋರನ್ನ ನೋಡಬಹುದು ನೀವು, ಎಸ್ಪೆಷಲಿ ಟೂ ವೀಲರ್ ಮತ್ತೆ ಸೈಕಲ್. ಇನ್ ಮುಂದೆ ಫುಟ್ಪಾತ್ ಮೇಲೆ ಗಾಡಿ ಓಡಿಸಿದ್ರೆ ಹುಷಾರ್, ಟ್ರಾಫಿಕ್ ಇದೆ, ಫುಟ್ಪಾತ್ ಮೇಲೆ ಹತ್ತಿಸ್ಕೊಂಡು ಸಂದಿಗೊಂದಿಲ್ ನುಗ್ಗಿಸ್ಕೊಂಡು ಹೋಗೋಣ ಅಂತ ಏನಾದ್ರು ಅನ್ಕೊಂಡಿದ್ರೆ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ. ಹೊಸ ರೂಲ್ಸ್ ಅನ್ನ ಜಾರಿಗೆ ತಂದಿದ್ದಾರೆ ಸಂಚಾರಿ ಪೊಲೀಸರು ಬೆಂಗಳೂರಲ್ಲಿ. ಪಾದಚಾರಿಗಳ ಸುರಕ್ಷತಾ ದೃಷ್ಟಿಯಿಂದ ಹೊಸ ರೂಲ್ಸ್ ಅನ್ನ ಜಾರಿ ಮಾಡ್ತಾ ಇದ್ದಾರೆ. ಹಿರಿಯ ಅಧಿಕಾರಿಗಳ ಸಭೆಯಲ್ಲಿ ಕಠಿಣ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಮೊದಲ ಬಾರಿ ಏನಾದರೂ ಫುಟ್ಪಾತ್ ಮೇಲೆ ಗಾಡಿ ಓಡಿಸ್ಕೊಂಡು ಸಿಕ್ಕಿಬಿದ್ರೆ ಫೈನ್ ಹಾಕ್ತಾರೆ. ಎರಡನೇ ಸಲ ಏನಾದರೂ ಸಿಕ್ಕಿಬಿದ್ರೆ ಲೈಸೆನ್ಸೇ ಕ್ಯಾನ್ಸಲ್ ಆಗುತ್ತೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು, ಫುಟ್ಪಾತ್ ಇರುತ್ತೆ, ಫುಟ್ಪಾತ್ ಮೇಲೆ ಟೂ ವೀಲರ್ ತಗೊಂಡು ನುಗ್ಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಟ್ರಾಫಿಕ್ ಇರುತ್ತಪ್ಪ, ಯಾರು ಕಾಯ್ತಾರೆ ಅಂತೇಳಿ, ರೋಡೇ ಬೇಕಾಗಿಲ್ಲ, ಇನ್ನೊಂದು ಸ್ವಲ್ಪ ಏನಾದರೂ ಬಿಟ್ಟರೆ ಬಿಲ್ಡಿಂಗ್ ಮೇಲೂ ಹತ್ತಿಸ್ಕೊಂಡು ಹೋಗ್ಬಿಡ್ತಾರೆ ಬೆಂಗಳೂರಲ್ಲಿ. ಅಂಥ ಪರಿಸ್ಥಿತಿ. ಎಷ್ಟು ಟ್ಯಾಲೆಂಟೆಡ್ ಆಗಿ ಗಾಡಿ ಓಡಿಸ್ಬೇಕು ಬೆಂಗಳೂರಲ್ಲಿ ಅಂತಂದ್ರೆ ಆ ಪರಿಸ್ಥಿತಿ ಇದೆ ಟ್ರಾಫಿಕ್ಗೆ. ಸೊ ಇಂಥ ಸರ್ಕಸ್ಗಳನ್ನು ಇನ್ನು ಮುಂದೆ ಮಾಡಕ್ಕೆ ಹೋಗಬೇಡಿ. ಯಾಕೆಂದರೆ ಒಂದು ಫಸ್ಟ್ ಟೈಮ್ ಏನಾದ್ರು ಸಿಗಾಕೊಂಡ್ರೆ ಫೈನ್ ಹಾಕ್ತಾರೆ. ಎರಡನೇ ಸಲ ಏನಾದರೂ ಫುಟ್ಪಾತ್ ಮೇಲೆ ಸಿಕ್ಕಾಕೊಂಡ್ರೆ ಗಾಡಿ ಓಡಿಸ್ಬೇಕಾದ್ರೆ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಹಾಗಾಗಿ ಎಚ್ಚರಿಕೆಯಿಂದ ಇರಿ. ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಬೆಂಗಳೂರಿನ ಟ್ರಾಫಿಕ್ ಕಿರಿಕಿರಿ ಎಷ್ಟು ಮಟ್ಟಕ್ಕಿದೆ ಅನ್ನೋದು ಒಂದು ಸ್ಕೂಲ್ಗೆ ಹೋಗೋ ಮಗುಗೂ ಕೂಡ ಗೊತ್ತಿರುತ್ತೆ. ಸೊ ಹಾಗಾಗಿ ಫುಟ್ಪಾತ್ಗಳ ಮೇಲೆಲ್ಲ ಗಾಡಿ ಹತ್ತಿಸ್ಕೊಂಡು ಹೋಗುವಂಥ ದೃಶ್ಯಗಳು ಸರ್ವೇ ಸಾಮಾನ್ಯ ಬೆಂಗಳೂರಲ್ಲಿ, ತುಂಬ ಕಾಮನ್ ಆಗಿ ನೋಡ್ತಾ ಇರ್ತೀವಿ. ಇನ್ಮುಂದೆ ಆ ಥರ ಮಾಡಿದ್ರೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಸಂಚಾರಿ ಪೊಲೀಸರು ಕೊಟ್ಟಿದ್ದಾರೆ. ಇದರ ಸಂಬಂಧ ಇದೆಲ್ಲ ಅಪ್ಡೇಟ್ಸ್ ಇದೆ. ವೆಂಕಟೇಶ್, ಏನಾಯಿತು ಹಿರಿಯ ಅಧಿಕಾರಿಗಳ ಸಭೆಯಲ್ಲಿ? ಹೌದು ಸಿಂಧೂರ್, ಏನಂದರೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಅನ್ನೋದು ಕೂಡ ಕಾಮನ್ ಆಗಿರುವಂಥದ್ದು. ಯಾವುದೇ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಕನಿಷ್ಠ ಅಂತ ಹೇಳಿದ್ರು ಅವ್ರು ಎಕ್ಸ್ಪೆಕ್ಟ್ ಮಾಡಿದ ಟೈಮ್ಗಿಂತ ಹೆಚ್ಚಿಗೆ ಸಮಯ ತೆಗೆದುಕೊಳ್ಳುತ್ತೆ. ಬೆಂಗಳೂರಲ್ಲಿ ಟ್ರಾಫಿಕ್ ಆಗಿದೆ ಹಾಗಂತೇಳಿ ಏನು ಈ ಟೂ ವೀಲರ್ಗಳೇನಿದೆ ಫುಟ್ಪಾತ್ ಮೇಲೆ ಹೋಗುವಂಥದ್ದು ಕಾಮನ್ ಆಗಿರುವಂಥದ್ದು. ಯಾಕಂದರೆ ಬೇಗ ಹೋಗಬೇಕು ಅಂತ ಹೇಳುವ ಒಂದು ಬರದಲ್ಲಿ ಹೋಗ್ತಾ ಇರ್ತಾರೆ. ಅದರಿಂದ ಸಾಕಷ್ಟು ಬಾರಿ ಪಾದಚಾರಿಗಳಿಗೂ ಕೂಡ ಆಕ್ಸಿಡೆಂಟ್ ಆಗಿರುವಂಥದ್ದು, ಅವರು ಮೃತಪಟ್ಟಿರುವಂಥ ಘಟನೆಗಳು ಸಾಕಷ್ಟು ವರದಿಯಾಗಿದೆ. ಇದಕ್ಕೆ ಬ್ರೇಕ್ ಹಾಕಬೇಕಂತ ಹೇಳಿ ಈಗ ಆ ಟ್ರಾಫಿಕ್ ಪೊಲೀಸರು ಕೂಡ ಮುಂದಾಗಿರುವಂಥದ್ದು. ಅದರ ಜೊತೆಗೆ ಈಗ ಹಿರಿಯ ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನು ಕೂಡ ಮಾಡಿದ್ದಾರೆ. ಅಂದರೆ ಈಗ ಇಷ್ಟು ದಿನ ಕೂಡ ಟ್ರಾಫಿಕ್ ಅವರು ಏನಂತ ಹೇಳಿದ್ರೆ ಫುಟ್ಪಾತ್ ಮೇಲೆ ವೆಹಿಕಲ್ಸನ್ನು ಓಡಿಸಿದ್ರೆ ಅಂಥವರ ಒಂದು ಗಾಡಿ ಏನಿರುತ್ತೆ ಅವರಿಗೆ ಫೈನ್ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಆದರೂ ಕೂಡ ಹೇಗೋ ಫೈನ್ ತಾನೇ ಕಟ್ಟಬಹುದು ಅಂತ ಹೇಳಿ ಫೈನನ್ನು ಕಟ್ಟಿ ಮತ್ತೆ ಅದೇ ರೀತಿಯಾದಂಥ ಒಂದು ರೂಲ್ಸನ್ನು ಬ್ರೇಕ್ ಮಾಡುವಂಥ ಕೆಲಸಗಳು ಪದೇ ಪದೇ ಮಾಡ್ತಾ ಇದ್ರು. ಈಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಈಗ ಟ್ರಾಫಿಕ್ ಪೊಲೀಸರು ಒಂದು ದೊಡ್ಡ ಒಂದು ಪ್ರಯೋಗಾಸ್ತ್ರಕ್ಕೆ ಮುಂದಾಗಿದ್ದಾರೆ. ಅಂದರೆ ಅವರ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡುವಂಥ ಕೆಲಸಕ್ಕೆ ಹೋಗ್ತಾರೆ. ಅಂದರೆ ಒಂದು ವೇಳೆ ಏನಾದರೂ ಮೊದಲನೇ ಬಾರಿ ಅವರು ಫುಟ್ಪಾತ್ ಮೇಲೆ ಆ ಒಂದು ರೈಡ್ ಮಾಡಿದಂಥ ಸಂದರ್ಭದಲ್ಲಿ ಸಿಗಾಕೊಂಡ್ರೆ ಅವರಿಗೆ ಒಂದು ವಾರ್ನಿಂಗನ್ನು ಕೊಡ್ತಾರೆ, ಫೈನ್ ಹಾಕ್ತಾರೆ. ನೆಕ್ಸ್ಟ್ ಟೈಮ್ ಏನಾದರೂ ಅದು ರಿಪೀಟ್ ಆಗಿದೆ ಅಂತ ಅಂದರೆ ಯಾರೋ ಒಂದು ವೆಹಿಕಲ್ನ ಓಡಿಸ್ತಾ ಇರ್ತಾರೆ, ಆ ಒಂದು ವೆಹಿಕಲ್ ನಂಬರ್ ಆಧಾರದ ಮೇಲೆ ಕೂಡ ಆ ಒಂದು ವೆಹಿಕಲ್ ಓನರ್ ಯಾರಿರ್ತಾರೆ ಅವರು ಈಗ ಯಾರು ಗಾಡಿ ಓಡಿಸ್ತಾ ಇರ್ತಾರೆ ಪ್ರೆಸೆಂಟ್ ಆಗಿ ಅವರ ಒಂದು ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ಕೂಡ ಈಗ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಈಗ RTO ಅಧಿಕಾರಿಗಳಿಗೂ ಕೂಡ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಒಂದ್ಸಾರಿ ಏನಾದರೂ ಸಿಗಾಕೊಂಡ್ರೆ ಓಕೆ, ನೆಕ್ಸ್ಟ್ ಟೈಮ್ ಏನಾದರೂ ಇದು ರಿಪೀಟ್ ಆಗಿದೆ ಆದರೆ ಅವರ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಸೊ ಇನ್ನು ಮುಂದೆ ಏನಾದರೂ ಬೆಂಗಳೂರಿನಲ್ಲಿ ಏನು ವೆಹಿಕಲ್ ಅನ್ನು ಓಡಿಸಬೇಕಾದ ಸಂದರ್ಭದಲ್ಲಿ ರಸ್ತೆಯನ್ನು ಬಿಟ್ಟು ಫುಟ್ಪಾತ್ ಮೇಲೆ ಏನಾದರೂ ಗಾಡಿ ಓಡಿಸಿದ್ದೆ ಆದರೆ ಅವರ ಲೈಸೆನ್ಸ್ಗೆ ಕುತ್ತು ಬರುವ ಎಲ್ಲ ಸಾಧ್ಯತೆಗಳು ಕೂಡ ಇರುವಂತೆ. ಯಾಕಂದ್ರೆ ಫುಟ್ಪಾತ್ ಮೇಲೆ ಹೋಗುವಂತ ಸಂದರ್ಭದಲ್ಲಿ ಸಾಕಷ್ಟು ಜನ ಪಾದಚಾರಿಗಳು ಹೋಗ್ತಾ ಇರ್ತಾರೆ, ಹಿರಿಯರು ಇರ್ತಾರೆ, ಮಕ್ಕಳು ಇರ್ತಾರೆ, ಅದಕ್ಕೆ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕ್ರಮವನ್ನು ತೆಗೆದುಕೊಂಡಿರುವಂತದ್ದು. ಸಿಂಧೂರ, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.